ನನಗೆ ಬೇಲ್ ಕೊಟ್ಟಿದ್ದಂತಹ ಹೈಕೋರ್ಟ್ನ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸ್ತಾ ಇದೆ. ಏನು ಕಾರಣಕ್ಕೆ ನೀವು ಬೇಲ್ ಕೊಟ್ಟಿದ್ದೀರಪ್ಪ? ಫಸ್ಟ್ ಆಫ್ ಆಲ್ ದರ್ಶನನ್ನ ನೀವು ಅರೆಸ್ಟ್ ಮಾಡಿದ್ದಕ್ಕಿದ್ದಂಥ ಲೀಡ್ ಏನು ಅಂತ ಕೇಳ್ತಾರೆ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ದರ್ಶನನ್ನ ಅರೆಸ್ಟ್ ಮಾಡಲಿಕ್ಕೆ ಇದ್ದಂಥ ಲೀಡ್ ಏನು ಅಂತ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡ್ತಾ ಇದೆ. ಇಲ್ಲಿ ದರ್ಶನ್ಗೆ ಬೇಲ್ ಕೊಟ್ಟಿರ್ತಕ್ಕಂಥ ವಿಚಾರ ನಾವು ಗಮನಿಸಿದಾಗ ಅದರಲ್ಲಿ ಒಂದು ಚಡಪಡಿಕೆ, ಒಂದು ಕಳವಳ ನಮಗೆ ಕಾಣಿಸ್ತಾ ಇದೆ. ಏನೋ ಒಂಥರ ಗಾಬರಿ ಇದ್ದಂಗೆ ಕಾಣಿಸ್ತಾ ಇದೆ ಆದೇಶದಲ್ಲಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಬ್ಸರ್ವ್ ಮಾಡಿ ಹೇಳ್ತಾ ಇದೆ. ಹಾಗಾಗಿ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಬೇಲ್ ಕ್ಯಾನ್ಸಲ್ ಆಗಬಹುದಾ ಗೊತ್ತಿಲ್ಲ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇದು ಜುಲೈ 22ಕ್ಕೆ ಅರ್ಜಿ ವಿಚಾರಣೆನ ಒಂದು ಕಡೆ ಸುಪ್ರೀಂ ಕೋರ್ಟ್ ಮುಂದೂಡ್ತಾ ಇದೆ. ಮುಂದೂಡ್ಲಿಕ್ಕಿಂತ ಮುಂಚಿತವಾಗಿ ಲೀಡ್ ಏನು? ನೀವು ಬೇಲ್ ಅಂತ ಹೇಳ್ತಾ ಇದ್ದೀರಲ್ಲ, ಬೇಲ್ ಕೊಡಿ ಆದೇಶನ ಮುಂದುವರಿಸಿ ಅಂತ ಹೇಳ್ತಾ ಇದ್ದೀರಲ್ಲ, ಅರೆಸ್ಟ್ ಮಾಡಿದ್ದು ಯಾಕೆ ಹಾಗಾದರೆ? ಅದಕ್ಕಿರ್ತಕ್ಕಂಥ ಲೀಡ್ ಏನು ಮಾಡದೆ ಅರೆಸ್ಟ್ ಮಾಡಿಬಿಟ್ರಾ ಅಂತ ಅದರ ಅರ್ಥ. ದರ್ಶನ್ ಅಂಡ್ ಇತರರು ಏನೂ ಮಾಡ್ದೇನೆ ಅರೆಸ್ಟ್ ಮಾಡಿಬಿಟ್ರಾ? ಲೀಡ್ಸ್ ಏನಿತ್ತು ನಿಮಗೆ? ಈಗ ಬೇಲನ್ನು ನೀವು ತಡೀಬಾರ್ದು, ಬೇಲ್ ಮುಂದುವರಿಸಬೇಕು ಅಂತೆಲ್ಲ ಹೇಳ್ತಿರುವುದಾದರೆ ಇಡೀ ಹೈಕೋರ್ಟ್ನ ಆದೇಶದಲ್ಲಿಯೇ ನನಗೆ ಒಂದು ಕಳವಳ ಕಾಣಿಸ್ತಾ ಇದೆ, ಹೈಕೋರ್ಟ್ ಆದೇಶದಲ್ಲಿ ಒಂದು ಚಡಪಡಿಕೆ ಕಾಣಿಸ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಇವತ್ತು ಆ ಒಂದು ಅಬ್ಸರ್ವೇಷನ್ ಮಾಡ್ತಾ ಇದೆ. ಇಲ್ಲಿ ಹೈಕೋರ್ಟ್ ಆದೇಶದ ಬಗ್ಗೆ ಸುಪ್ರೀಂ ಕೋರ್ಟ್ ಅನುಮಾನ ವ್ಯಕ್ತಪಡಿಸ್ತಾ ಇದೆ. ಅರೆಸ್ಟ್ ಮಾಡಲಿಕ್ಕಿದ್ದಂಥ ಕಾರಣ ಹೇಳಬೇಕಲ್ಲ ನೀವು. ಆ ಕಾರಣ ಹೇಳಿದಾಗ ಆಮೇಲೆ ಒಂದು ವೇಳೆ ಅರೆಸ್ಟ್ ಮಾಡಲಿಕ್ಕಿದ್ದಂಥ ಕಾರಣವನ್ನು ಪೂರ್ತಿ ಪರಾಮರ್ಶಿಸುವುದಾದರೆ ಬೇಲ್ ಕೂಡ ಪ್ರಮೇಯನೇ ಬರಲ್ಲ ಅಲ್ಲಿ ಅಂತ ಅದರ ಅರ್ಥ. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ ಅಂತ ಜಡ್ಜ್ ಹೇಳ್ತಾ ಇದ್ದಾರೆ, ನ್ಯಾಯಮೂರ್ತಿಗಳು ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಸರ್ಕಾರದ ಅರ್ಜಿ ವಿಚಾರಣೆ ಇತ್ತು. ಆರೋಪಿಗಳಿಗೆ ಕೊಟ್ಟಿರ್ತಕ್ಕಂಥ ಜಾಮೀನನ್ನು ರದ್ದು ಮಾಡಬೇಕು ಅಂತ ಹೇಳಿ ಒಂದು ಕಡೆ ಕರ್ನಾಟಕ ಸರ್ಕಾರ ಕೇಳ್ಕೊಳ್ತಾ ಇದೆ. ಕರ್ನಾಟಕ ಸರ್ಕಾರದ ಪರ ವಕೀಲರ ಕಡೆಯಿಂದ ಕೇಳ್ಕೊಳ್ತಾ ಇದೆ, ಇವರಿಗೆಲ್ಲ ಬೇಲ್ ಕೊಡಬಾರ್ದು, ಇವ್ರು ಯಾರು ಆಚೆ ಇರೋಕ್ಕೆ ಅರ್ಹರಲ್ಲ ಅಂತ ಅದರ ಅರ್ಥ. ಇವ್ರನ್ನ ಒಳಗಡೆ ಕಳಿಸ್ಬೇಕು ಅಂತ ಸರ್ಕಾರದ ವಾದ ಇದೆ. ಇದೇ ವಿಚಾರದಲ್ಲಿ ದರ್ಶನ್ ಪರ ವಕೀಲರು ಹಾಜರಾಗಿದ್ರಲ್ಲ, ಏನಕ್ಕಪ್ಪ ಅರೆಸ್ಟ್ ಯಾಕೆ ಮಾಡಿದ್ರು ಹೇಳ್ರಪ್ಪ ಅಂತ ಕೇಳ್ತಾ ಇದೆ ಇವತ್ತಿಗೆ ಸುಪ್ರೀಂ ಕೋರ್ಟ್. ದ್ವಿಸದಸ್ಯ ಪೀಠ ಬಂಧನದ ಕಾರಣಗಳನ್ನಷ್ಟೇ ನಾವು ಕೇಳುತ್ತಿದ್ದೇವೆ, ದರ್ಶನ್ ಅಂಡ್ ಗ್ಯಾಂಗನ್ನು ಅರೆಸ್ಟ್ ಮಾಡಿದ್ಯಾಕೆ ಎನ್ನುವ ಕಾರಣಗಳನ್ನು ಮಾತ್ರ ನಾವು ಕೇಳ್ತಾ ಇದ್ದೀವಿ. ಬೇಲ್ ಮುಂದುವರಿಸಬೇಕಾ, ಬೇಲ್ ರದ್ದು ಮಾಡಬೇಕಾ, ಅದು ಆಮೇಲೆ ವಿಚಾರ. ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ. ಬಂಧನ ಕಾನೂನು ಪ್ರಕಾರ ಇವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಕಾನೂನು ತಗೊಂಡು ಕ್ರಮಗಳು ತಗೊಂಡು 6 ರೀತಿಯಲ್ಲಿ ಲಾ ಪ್ರಕಾರ ದರ್ಶನ್ ಅಂಡ್ ಗ್ಯಾಂಗ್ನ ಅರೆಸ್ಟ್ ಮಾಡಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಬಂಧನ ಕಾನೂನುಬದ್ಧವಾಗಿಲ್ಲ ಎನ್ನುವುದಾಗಿದೆ. ಕಾನೂನುಬದ್ಧವಾಗಿಲ್ಲ ಅಂತ ಹೇಳಿದ್ರೆ ಏನು? ಬಂಧನ ಮಾಡಿದ್ದು ಯಾಕೆ? ಲೀಡ್ಸ್ ಏನು? ಅದಕ್ಕೆ ಬಂಧನಕ್ಕೆ ಕಾರಣವಾದಂಥ ಕಾರಣಗಳೇನೇನು ಅಂತ. ಕಾನೂನುಬದ್ಧನ ಅಲ್ವಾ ಆಮೇಲೆ ವಿಚಾರ. ಬಂಧನದ ಕಾರಣಗಳು ಹೇಳಬೇಕಲ್ಲ ನೀವು, ಉತ್ತರ ಕೊಡಿ ನಮ್ಗೆ ಅದಕ್ಕೆ ಅಂಥೇಳಿ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ. ಇಲ್ಲಿ ದರ್ಶನ್ ಪರ ವಕೀಲರನ್ನ ಬಂಧನ ಆಗಿದ್ಯಾಕೆ, ಪ್ರಕರಣ ಏನು, ಕಾನೂನುಬದ್ಧವಾಗಿಲ್ಲ ಅಂತ ಆದರೆ ಏನಾಯಿತು, ಯಾಕೆ ಅರೆಸ್ಟ್ ಮಾಡಿದ್ರು ಅದನ್ನು ಹೇಳಿ, ಅರೆಸ್ಟ್ ಮಾಡೋ ಕಾರಣ ಇದ್ದಿದ್ದೇನು ಅಂಥೇಳಿ ರಾಜ್ಯ ಸರ್ಕಾರದ ಪರ ವಕೀಲರಿಗೆ ಸುಪ್ರೀಂ ಸೂಚನೆ ಕೊಟ್ಟಿದೆ. ವಾದ ಪ್ರತಿವಾದ ವಿಚಾರ ನಡೆದಿದೆ. ಇಲ್ಲಿ ದರ್ಶನ್ ಬಂಧನಕ್ಕೆ ಇದ್ದಂಥ ಲೀಡ್ ಏನು ಅಂಥೇಳಿ ಸುಪ್ರೀಂ ಕೋರ್ಟಿಂದ ಪ್ರಶ್ನೆ ಬಂದಿದೆ. ರಾಜ್ಯ ಸರ್ಕಾರದ ವಕೀಲರಿಗೆ ಇಲ್ಲಿ ಕೋರ್ಟ್ ಪ್ರಶ್ನೆ ಮಾಡಿದೆ, ಏನಕ್ಕಪ್ಪ ಅರೆಸ್ಟ್ ಮಾಡಿದ್ದು ಅಂತ. ದರ್ಶನ್ ಬಂಧನದ ಸಂಪೂರ್ಣ ದಾಖಲೆಯನ್ನು ಸರ್ಕಾರ ಒಪ್ಪಿಸ್ಬಿಟ್ಟಿದೆ ಸುಪ್ರೀಂ ಕೋರ್ಟ್ಗೆ. ಇಂತಿಂಥ ಕಾರಣ, ಈ ಥರ ಕೊಲೆ ಆಯಿತು, ಇಷ್ಟು ಜನ ಆರೋಪಿಗಳಿದ್ದಾರೆ, ಈ ರೀತಿಯಲ್ಲಿ ಒಂದು ಕಿರುಕುಳ ಆಗಿತ್ತು, ಪವಿತ್ರ ಗೌಡ ಕಿರುಕುಳ ಸಂಬಂಧ, ಅವಾಚ್ಯವಾಗಿ ಮೆಸೇಜ್ ಮಾಡಿದ್ದ ಸಂಬಂಧವಾಗಿ ಆ ಮೆಸೇಜಿನಿಂದ ಕೆರಳಿ ಕೆಂಡವಾದಂಥ ಇಡೀ ಗ್ಯಾಂಗು ಒಂದು ಪಟ್ಟಣಗೆರೆ ಒಂದು ಶೆಡ್ಡಲ್ಲಿ ಕರ್ಕೊಂಡು ಬಂದು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದು ರೇಣುಕಾಸ್ವಾಮಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಕೊಂದು ಅದನ್ನು ಇನ್ಯಾವುದೋ ಕಾಲುವೆ ಹತ್ತಿರದಲ್ಲಿ ಬಿಸಾಕಾದ್ಮೇಲೆ ಇನ್ಯಾರೋ ಅವರೇನು ಮಾಡಿಲ್ಲ, ನಾವೇ ಕೊಲೆ ಮಾಡಿದ್ದು, ಹಣಕಾಸಿನ ವ್ಯವಹಾರದಲ್ಲಿ ಪ್ರಾಬ್ಲಮ್ ಇತ್ತು, ಈ ಥರ ಹೇಳಿದರು. ಇಲ್ಲಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇಲ್ಲಿದೆ FSL ರಿಪೋರ್ಟ್, ಇಲ್ಲಿದೆ ಸ್ಥಳ ಮಹಾಜರು ರಿಪೋರ್ಟ್, ಇಲ್ಲಿದೆ ಯಾರು ಹಾಜರಿದ್ರು ಅನ್ನೋದಕ್ಕೆ, ಇಲ್ಲಿದೆ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್, ಎಲ್ಲವನ್ನು ಕೂಡ ಸರ್ಕಾರ ಒಂದು ಕಡೆ ದಾಖಲೆ ಸಮೇತ ಅಲ್ಲಿ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ಗೆ ಸರ್ಕಾರ ದಾಖಲೆ ಕೊಟ್ಟಿದೆ ಬಂಧನ ಯಾಕಾಯಿತು ಅಂತ ಕೇಳಿದ್ದಕ್ಕೆ. ದರ್ಶನ್ ಜಾಮೀನು ರದ್ದು ಯಾಕೆ ಮಾಡಬಾರ್ದು, ದರ್ಶನ್ ಜಾಮೀನನ್ನು ರದ್ದು ಯಾಕೆ ಮಾಡಬಾರ್ದು ಅಂಥೇಳಿ ದರ್ಶನ್ ಪರ ವಕೀಲರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಇದೆ. ಇಲ್ಲಿ ಹೇಳಿದ್ದೇನು, ಕಾನೂನುಬದ್ಧವಾಗಿಲ್ಲ ಸ್ವಾಮಿ, ಸುಮ್ಮನೆ ಅರೆಸ್ಟ್ ಮಾಡಿದ್ದಾರೆ ದರ್ಶನ ಅಂತ ಹೇಳಿ. ಸಹಜವಾಗಿ ಈಗ ಯಾವ ಒಬ್ಬ ವ್ಯಕ್ತಿಯ ಪರವಾಗಿ ಒಬ್ಬರು ವಕೀಲರು ಬರ್ತಾರೋ ಆ ತಮ್ಮ ಕಕ್ಷಿದಾರರ ಪರವಾಗಿ ಅವರು ವಾದವನ್ನು ಮಾಡ್ತಾರೆ. ಕಪಿಲ್ ಸಿಬಲ್ ಅವ್ರಿಗೆ ಸುಪ್ರೀಂ ಕೋರ್ಟಿಂದ ಈ ಪ್ರಶ್ನೆ ಬಂದಿರೋದು, ಯಾಕೆ ದರ್ಶನ್ ಅಂಡ್ ಗ್ಯಾಂಗ್ನ ಬೇಲ್ ರದ್ದು ಮಾಡಬಾರ್ದು, ಉತ್ತರ ಕೊಡಿ ನಮಗೆ ಅಂತ. ಕಪಿಲ್ ಸಿಬಲ್ಗೆ ಪ್ರಶ್ನೆ ಮಾಡುತ್ತೆ ಸುಪ್ರೀಂ ಕೋರ್ಟ್. ಆರೋಪಿ ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದ್ದಾರೆ. 262 ಸಾಕ್ಷ್ಯಗಳನ್ನು ವಿಚಾರಣೆ ಮಾಡಲಾಗಿದೆ.
ಒಬ್ಬರಲ್ಲ ಇಬ್ಬರಲ್ಲ 262 ವಿಟ್ನೆಸ್ ಸಾಕ್ಷಿಗಳನ್ನು ಇಲ್ಲಿ ವಿಚಾರಣೆ ಮಾಡಲಾಗಿದೆ. ಕೃತ್ಯದಲ್ಲಿ ದರ್ಶನ್ ಭಾಗಿಯಾಗಿರುವುದಕ್ಕೆ ಪುರಾವೆನೇ ಇಲ್ಲ ಸ್ವಾಮಿ. 262 ಸಾಕ್ಷಿಗಳನ್ನು ಕೇಳಿದರೂ ಕೂಡ ದರ್ಶನ್ ಇದರಲ್ಲಿ ಪಾತ್ರ ವಹಿಸಿದ್ದಾರೆ ಎನ್ನುವುದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಆರೋಪಿ ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ವಾದ ಮಂಡಿಸ್ತಾರಲ್ಲಿ 262 ಸಾಕ್ಷಿಗಳು ಕೇಳಿದ್ರು ಏನೂ ಇಲ್ಲ, ದರ್ಶನ್ ಇದ್ರು ಅನ್ನೋದಕ್ಕೆ ಅಲ್ಲಿ ಪ್ರೂಫೇ ಇಲ್ಲ ಅಂತ ಇದೆ ಸ್ವಾಮಿ. ಹಾಗಾಗಿ ಅವರಿಗೆ ನೀವು ಬೇಲನ್ನು ಮುಂದುವರಿಸಬೇಕು. ಈ ಒಂದು ವಿಚಾರವನ್ನು ಕಪಿಲ್ ಸಿಬಲ್ ಮುಂದಿಟ್ಟರು. ಆರೋಪಿ ದರ್ಶನ್ ಪರವಾಗಿ ವಕೀಲರ ವಾದವನ್ನು ಕೋರ್ಟ್ ಒಪ್ಪಕ್ಕೆ ಸುತಾರಾಮ್ ರೆಡಿ ಇರಲಿಲ್ಲ. ರಾಜ್ಯ ಸರ್ಕಾರ ಸಲ್ಲಿಸಿರುವ ದಾಖಲೆಗಳನ್ನು ನಾವು ಪರಿಶೀಲಿಸಿದ್ದೀವಿ. ಸಾಕ್ಷಿಕತೆ ಆಮೇಲೆ ಇದು ಬೇಲ್ ಹಂತದಲ್ಲಿದೆ. ಇವಾಗಿದು ಬರೀ ಬೇಲ್ ಸ್ಟೇಜ್. ಇದು ತಪ್ಪಾಗಿಲ್ವಾ ಅದರ ವಿಚಾರಣೆ, ಅದರ ಎನ್ಕ್ವೈರಿ, ಚಾರ್ಜ್ ಶೀಟು, ಅಲ್ಲಿ ಸಾಕ್ಷಿಗಳ ಹೇಳಿಕೆ, ಕೋರ್ಟ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ಅಥವಾ ನ್ಯಾಯಮೂರ್ತಿಗಳ ಮುಂದೆ, ನ್ಯಾಯಾಧೀಶರ ಮುಂದೆ ಹೇಳಿಕೆಗಳು ದಾಖಲಾಗೋದು ಬೇರೆ. ರಾಜ್ಯ ಸರ್ಕಾರ ಈ ಕೊಲೆಗೆ ಸಂಬಂಧಪಟ್ಟಂತೆ ಏನು ದಾಖಲೆಯನ್ನು ಕೊಟ್ಟಿದೆಯೋ ಅದನ್ನಷ್ಟೇ ನಾವು ಪರಿಶೀಲಿಸಿದ್ದೀವಿ. ಹೈಕೋರ್ಟ್ ಆದೇಶ ಇದೆಯಲ್ಲ, ಇವರಿಗೆ ಬೇಲ್ ಕೊಡಬೇಕು ಅನ್ನೋ ಆದೇಶ ಮಾಡಿದ್ದಿಲ್ಲ ಹೈಕೋರ್ಟ್, ಇದರಲ್ಲಿ ನಮಗೆ ಚಡಪಡಿಕೆ ಎದ್ದು ಕಾಣಿಸ್ತಾ ಇದೆ. ಯಾಕೆ ನಾವು ದರ್ಶನ್ ಜಾಮೀನನ್ನು ರದ್ದು ಮಾಡಬಾರ್ದು ಅಂತ ಹೇಳಿ ಈ ಕಡೆ ಸುಪ್ರೀಂ ನ್ಯಾಯಮೂರ್ತಿಗಳು ಒಂದು ಕಡೆ ಕ್ವಶನ್ ಮಾಡಿದ್ದಾರೆ. ಪ್ರಸ್ತಾಪ ಆಯ್ತು, ಅದಕ್ಕೋಸ್ಕರ ನಾವು ಆಲ್ರೆಡಿ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ವಿ. ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ನಾನು ತುಂಬಾ ಪೋಸ್ಟ್ ಏನೇನೋ ಕ್ರೈಮ್ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಇವನ್ ಜೈಲಲ್ಲೂ ಸ್ವಲ್ಪ ಏನೇನೋ ಅಲಿಗೇಷನ್ ಎಲ್ಲ ಇತ್ತು, ಅವನೇನೇನು ಇದಾವೆ ಎಲ್ಲ ಪ್ರೊಡ್ಯೂಸ್ ಮಾಡಿದ್ವಿ. ನಾವು ಕೋರ್ಟಲ್ ಮುಂದೆ ನಾವು ಕೊಟ್ಟಿದ್ದೀವಿ ಆಲ್ರೆಡಿ ಡಾಕ್ಯುಮೆಂಟ್. ಬೇರೆ ಆಕ್ಟಿವಿಟೀಸ್ ಬಗ್ಗೆ, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ, ಕ್ರಿಮಿನಲ್ ಆಂಟಿಸಿಡೆಂಟ್ ಬಗ್ಗೆ ನಾವೇನೇನಿದೆ ಪೋಸ್ಟ್ ಈ ಇನ್ಸಿಡೆಂಟ್ ಆದ ತಕ್ಷಣ ಮತ್ತೇನಿದೆ ಎಲ್ಲ ಕೊಟ್ಟಿದ್ದೀವಿ ಸರ್ ಡಾಕ್ಯುಮೆಂಟ್. ಸರ್ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಗಿದೆ ಸರ್, ಗ್ರೌಂಡ್ ಆಫ್ ಅರೆಸ್ಟ್ ಆನ್ ದ ಬೇಸ್ ಆಫ್ ಗ್ರೌಂಡ್ ಆಫ್ ಅರೆಸ್ಟ್ ಹೈಕೋರ್ಟ್ ಗ್ರಾಂಟ್ ಮಾಡಿದ ಬೇಲು, ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಸ್ವಲ್ಪ ಸ್ಯಾಟಿಸ್ಫಿಕೇಶನ್ ಇಲ್ಲ. ಅದಕ್ಕೋಸ್ಕರ ಕಪಿಲ್ ಸಿಬಲ್ ಸರ್ ಏನಂದ್ರು, ಫಾರ್ ದ ಅಕ್ಯೂಸ್ ಸೈಡ್ ವಿಲ್ ನಾಟ್ ಆರ್ಗ್ಯೂ ಆನ್ ದಟ್ ಗ್ರೌಂಡ್ ಆಫ್ ಅರೆಸ್ಟ್, ವಿಲ್ ಆರ್ಗ್ಯೂ ಆನ್ ದ ಮೆರಿಟ್ ಆಫ್ ದಿ ಮ್ಯಾಟರ್. ಅದಕ್ಕೋಸ್ಕರ 20 seconds ಟೈಮ್ ತಗೊಂಡಿದ್ದಾರೆ. ಇನ್ ಬಿಟ್ವೀನ್ ದೇ ವಿಲ್ ಫೈಲ್ ದ ರಿಟನ್ ಸಬ್ಮಿಷನ್ ಆಲ್ಸೋ. ಇಲ್ಲ ಇವಾಗ ನಾವು ಯಾರು ಚಲನೆ ಮಾಡಿದ 7 ಜನಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಇವಾಗ ಲಾಸ್ಟ್ ಯಾವ್ದೋ ಫಂಕ್ಷನ್ ಅಲ್ಲಿ ವಿಟ್ನೆಸ್ ಜೊತೆ ಅವರು ಕುತ್ಕೊಂಡಿದ್ರಂತೆ, ನಾವು ಪ್ರೊಡ್ಯೂಸ್ ದ ಡಾಕ್ಯುಮೆಂಟ್.